ಗಣೇಶ ಹಬ್ಬ ಬಂತಂದ್ರೆ ಸಾಕು ವಿಧ ವಿಧವಾದ ಮೋದಕ ಮಾಡೋಕೆ ಸ್ಟಾರ್ಟ್ ಮಾಡ್ತೇವೆ. ನಮಸ್ಕಾರ ಎಲ್ಲ ಸ್ನೇಹಿತರಿಗೂ ಸ್ವಾದಿಷ್ಟ ರುಚಿ ಚಾನಲ್ಗೆ ಸ್ವಾಗತ. ಮೋದಕನೊಬ್ಬರ ರವೆಲೆ ಮಾಡ್ತಾರೋ, ಅಕ್ಕಿ ಹಿಟ್ಲೆ ಮಾಡ್ತಾರೋ, ಗೋಧಿ ಹಿಟ್ಲೆ ಮಾಡ್ತಾರೋ. ಗೋಧಿ ಹಿಟ್ಟಿಲೆ ಕರೆದು ಮಾಡು ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ನೋಡ್ರಿ. ಕೆಲವೊಬ್ರು ಇವನ್ನ ಕಡ್ಲಿ ಹಿಟ್ಲೆನೂ ಮಾಡ್ತಾರೋ, ಈ ರೀತಿ ಡಿಫ್ರೆಂಟ್ ಮೆಥಡ್ ಹೋಗಿ ಮಾಡ್ತಾರೋ. ಅದ್ರಾಗ ನಾ ಒಂದು ಮೆಥಡ್ ನಿಮಗೆ ತೋರಿಸ್ತೀನಿ. ಅಕ್ಕಿ ಹಿಟ್ಟು ಉಕ್ಕರಿಸಿ ಉಗ್ದಾಗ ಬೇಯಿಸಿದ್ದು ಮಾಡೋದು ಇವತ್ತು ತೋರಿಸ್ತೀನಿ. ಈ ಕಡೆ ಒಲೆ ಮ್ಯಾಗ ಒಂದು ಪ್ಯಾನ್ ಇಟ್ಕೊಂಡು 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಅದಕ್ಕಾದ್ಮೇಲೆ 2 ಬೌಲ ತುರ್ದದ ಹಸಿ ಕೊಬ್ಬರಿ ಹಾಕ್ಕೋತೀನಿ. ಬೇಕಂದ್ರೆ ಒಣ ಕೊಬ್ಬರಿನೂ ಹಾಕ್ಕೋಬೋದು, ಆದ್ರೆ ಹಸಿ ಕೊಬ್ಬರಿ ಭಾಳ ರುಚಿ ಕೊಡ್ತೈತಿ. ಇದನ್ನು ಹಸಿ ವಾಸನೆ ಹೋಗೋ ತನಕ ಹುರ್ಕೋತೀನಿ. ಗಣೇಶನಿಗೆ ಶಿವ ಮತ್ತು ಪಾರ್ವತಿನ ಸುತ್ತ ಹಾಕಿ ಗೆದ್ದದ ಫಲವಾಗಿ ಈ ಮೋದಕ ಸಿಕ್ಕಿರ್ತೈತಿ. ಅದಕ್ಕೆ ಗಣೇಶಗದ ಶ್ರೇಷ್ಠ ನೈವೇದ್ಯ ಅಂಥೇಳಿ ನಾವು ಮೋದಕ ಚತುರ್ಥಿ ದಿನ ಎಡೆ ಹಿಡಿತೀವಿ. ನೋಡ್ರಿ, ಈಗ ಬೆಂದೈತಿ. ಈಗ ಇದಕ್ಕೆ 2 ಬೌಲ್ ಕೊಬ್ಬರಿಗೆ 1 ಬೌಲಷ್ಟು ಬೆಲ್ಲ ಹಾಕ್ಕೊಂಡು ಚಲೋತ್ತಾಗ ಮಿಕ್ಸ್ ಮಾಡ್ಕೋತೀನಿ. ಇದನ್ನು ಸಣ್ಣ ಉರಿ ಒಳಗೆ ಬೇಯಿಸ್ಕೋಬೇಕು. ನೋಡ್ರಿ, ಇನ್ನೇನು ಭಾಳೋತಕ ಬೇಯಿಸ್ಕೋಬೇಕಂತಿಲ್ಲ, ಬೆಲ್ಲ ಕುಡ್ಕೊಂಡ್ರೆ ಸಾಕ. ನಾ ಮಾಡೋ ರೆಸಿಪಿ ಇಷ್ಟ ಆತಂದ್ರೆ ಒಂದು ಲೈಕ್ ಕೊಡ್ರಿ. ಬೆಲ್ಲ ಕುಡ್ಕೊಂಡೈತಿ. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಹುರಿದಿದ್ದ ಗಸಗಸೆ ಹಾಕ್ಕೋತೀನಿ. ಸ್ವಲ್ಪ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೋತೀನಿ. ನಿಮ್ಗೆ ಎಕ್ಸ್ಟ್ರಾ ಯಾವಾರ ಬೇಕಂದ್ರೆ ಆ್ಯಡ್ ಮಾಡ್ಕೊರಿ. ಒಂದು ಅರ್ಧ ಸ್ಪೂನ್ ಏಲಕ್ಕಿ ಪುಡಿ ಹಾಕ್ಕೊಂಡು ಒಂದು 10 ಸೆಕೆಂಡ್ ಒಲೆ ಮ್ಯಾಗ ಇಟ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋತೀನಿ. ಈಗ ನೋಡ್ರಿ, ಇದನ್ನೇನು ಭಾಳೋತಕ ಹುರಿಬೇಕಂತೇನಿಲ್ಲ, ಒಂದು ಸ್ವಲ್ಪ ಮಿಕ್ಸ್ ಮಾಡ್ರಿ ಅಂದ್ರೆ ಸಾಕು. ಇದನ್ನು ಸ್ಟವ್ ಆಫ್ ಮಾಡ್ಕೊಂಡು ಸೈಡಿಗೆ ಇಟ್ಕೋತೀನಿ ಇದು ಹೂರಣ. ಈ ಕಡೆ ಒಲೆ ಮ್ಯಾಗ ಒಂದು ಬಾಳ್ಗೆ ಇಟ್ಕೊಂಡು 2 ಕಪ್ ಅಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ತುಪ್ಪ ಹಾಕ್ಕೊಂಡು ನೀರು ಹೆಸರು ಬರಕ್ಕೆ ಬಿಡ್ತೇನೆ. ನೋಡ್ರಿ, ನೀರು ಹೆಸರು ಬಂದಾವು. ಇದು ಹೆಸರು ಬಂದ ನೀರಿನಾಗ 1 ಕಪ್ ಅಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಸಣ್ಣ ಉರಿ ಇಟ್ಕೊಂಡು ಗಂಟು ಆಗ್ಲಾರ್ದಂಗೆ ತಿರ್ಕೋಬೇಕು. ಇದೇನು ಅಕ್ಕಿ ಹಿಟ್ಟು ಅಷ್ಟು ಜಲ್ದಿ ಗಂಟು ಆಗಂಗಿಲ್ಲ ರೀ. ಈಗ ಜೋಳದ ಹಿಟ್ಟದು ತಿರುಗಿರ್ತಲ್ಲ ಹಂಗೆ. ಇದನ್ನು ಸಾವಕಾಶ ತಿರ್ಕೋತ ಹೋದ್ರಿ ಅಂದ್ರೆ ಮಸ್ತ್ ಜಿಗಟ್ ರೆಡಿ ಆಗ್ತೈತಿ. ಇದನ್ನು ಒಂದು 2 ಸೆಕೆಂಡ್ ಹಿಂಗೆ ಓಪನ್ ಇಟ್ಕೊಂಡನ ಬೇಯಿಸ್ಕೊತೀನಿ. ಆಮೇಲೆ ಲಿಡ್ ಮುಚ್ಚಿ 1 ನಿಮಿಷ ಇದನ್ನು ಸಣ್ಣ ಉರಿ ಒಳಗೆ ಬೇಯಿಸ್ಕೊತೀನಿ. ನೋಡ್ರಿ, ಈಗ ಹಿಟ್ಟು ಬೆಂದೈತಿ. ನೋಡ್ರಿ, ತಳ ಬಿಟ್ಟು ಬರಾಕತ್ತೈತೆ ಅಂತಂದ್ರೆ ಚಲೋತ್ತಾಗ ಬೆಂದೈತಿ. ಇದನ್ನ ಸೈಡಿಗೆ ತೊಗೋತೀನಿ. ಈ ರೀತಿ ಪರಾತೊಳಗೆ ನಿಮ್ಗೆ ಅಗಲನ್ ಪಾತ್ರೆ ಇಲ್ಲ ಬರ್ಶನ್ ಕಟ್ಟಿ ಮೇಲೆ ಹೆಂಗೆ ಆಕತ್ ಹಂಗೆ ತೊಗೊಂಡು ನಾದ್ಕೊರಿ. ಮೆತ್ತಗೆ ಆಗ್ಬೇಕು ನೋಡ್ರಿ, ಒಟ್ಟು ಗಂಟದು ಇರ್ಲಾರ್ದಂಗೆ. ಈಗ ಹಿಟ್ಟು ರೆಡಿ ಆಗೈತಿ. ಇದನ್ನು ಆಗ ತೊಗೊಂಡು ಮೋಲ್ಡಿಗೆ ಹಾಕ್ಕೋಬೋದು. ಇಲ್ಲ ಅಂತಂದ್ರೆ ಮೊದಲು ನಾನು ಸಣ್ಣ ಸಣ್ಣ ಉಳ್ಳಿ ಮಾಡಿ ಇಟ್ಕೋತೀನಿ, ಅಂದ್ರೆ ಈಸಿ ಆಕತಿ ರೆಡಿ ಮಾಡ್ಕೋಕಂತ. ಈ ರೀತಿ ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊಂಡೆ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್. ಈ ಕಡೆ ಹೂರ್ಣನೂ ರೆಡಿ ಐತಿ. ನಾ ಇಲ್ಲೇ ಮೋಡ್ಲೆ ತೊಗೊಂಡೇನಿ, ಅದನ್ನು ಯೂಸ್ ಮಾಡಿ ಮಾಡೋದು ತೋರಿಸ್ತೇನೆ. ನೋಡ್ರಿ, ಈ ರೀತಿ ಐತಿ. ಈಗ ಇದಕ್ಕೆ ಮೊದಲಿಗೆ ತುಪ್ಪ ಹಚ್ಕೋತೇನೆ. ಹಿಟ್ಟು ಹತ್ತಬಾರ್ದು ಅಂಥೇಳಿ ಎಣ್ಣೆ ಹಚ್ಕೊಂಡ್ರು ನಡಿತೈತಿ. ಇದನ್ನ ಹಚ್ಕೊಂಡು ಇದನ್ನು ಲಾಕ್ ಮಾಡ್ಬೇಕು. ನೋಡ್ರಿ, ಈ ರೀತಿ ಲಾಕ್ ಮಾಡೋಕೆ ಒಂದು ಸ್ಕ್ರೂ ಕೊಟ್ಟಾರು. ಆಮೇಲೆ ಹಿಟ್ಟೇನು ರೆಡಿ ಮಾಡಿ ಇಟ್ಕೊಂಡಿರ್ತೇವಲ್ಲ ಅದನ್ನು ಈ ರೀತಿ ಪ್ರೆಸ್ ಮಾಡಬೇಕು. ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಆ ಶೇಪ್ ಏನಿರುತ್ತಲ್ಲ ಆ ಶೇಪಿಗೆ ಹಿಂಗೆ ಒತ್ಕೋತ ಹೋಗಬೇಕು. ಇದು ನೋಡ್ರಿ, ಹಿಟ್ಟು ಸ್ವಲ್ಪ ಬೆಚ್ಚಗೆ ಇದ್ದಾಗ ಮಾಡಿದ್ವು ಅಂದ್ರೆ ಭಾಳ ಮಸ್ತ್ ಶೇಪ್ ಬರ್ತೈತೆ. ನೋಡ್ರಿ, ಈಗ ನೋಡ್ರಿ ಅಗಲ್ ಮಾಡ್ಕೊಂಡು ಈಗ ಹೂರ್ಣ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಈ ರೀತಿ ತುಂಬ್ಕೊಳ್ಳೋನು. ನೋಡಿರಿ, ಈ ರೀತಿ ತುಂಬ್ಕೊಂಡು ದಂಡಿಗೆ ಏನು ಎಕ್ಸ್ಟ್ರಾ ಹಿಟ್ಟು ಬಂದಿರ್ತೈತಲ್ಲ ಅದನ್ನು ಹಿಂಗೆ ಪ್ರೆಸ್ ಮಾಡ್ಕೋತ ಹೋಗಬೇಕು. ಎಕ್ಸ್ಟ್ರಾ ಹಿಟ್ಟು ಬೇಕಂದ್ರೆ ಸ್ವಲ್ಪ ಈ ರೀತಿ ತೊಗೊಂಡು ಇದಕ್ಕೆ ಹಾಕೋರಿ. ಹಾಕ್ಕೊಂಡು ಇದಕ್ಕೊಂದು ಶೇಪ್ ಕೊಟ್ರಿ ಅಂತಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಮೋದಕ ರೆಡಿ ಆಗ್ತೈತಿ. ಈಗ ನೋಡ್ರಿ, ಇದು ಲಾಕ್ ಏನು ಕೊಟ್ಟಿರ್ತಾರಲ್ಲ ಸ್ವಲ್ಪ ಮತ್ತೆ ಪ್ರೆಸ್ ಮಾಡಿ ಆಮೇಲೆ ಹಿಂಗೆ ಓಪನ್ ಮಾಡಿದ್ವು ಅಂತಂದ್ರೆ ನೋಡ್ರಿ ಮಸ್ತ್ ಮೋದಕ ರೆಡಿ ಆಗೈತಿ. ಎಷ್ಟು ಚಂದ ಶೇಪ್ ಬಂದೈತಿ ನೋಡ್ರಿ, ಎಷ್ಟು ಚಂದ ಕಾಣಕತ್ತೈತಿ. ಈಗ ಮತ್ತೊಂದು ಮಾಡೋದು ತೋರಿಸ್ತೆ ನೋಡ್ರಿ. ನಿಮ್ಮ ಕಡೆ ಮೋಲ್ಡ್ ಇಲ್ಲ ಅಂತಂದ್ರೆ ಇದೇ ಹಿಟ್ಟಿಗೆನ ಅಕ್ಕಿ ಹಿಟ್ಟು ಹಚ್ಕೊಂಡು ಈ ಪೂರಿ ಥರ ಹೆಂಗೆ ಲಟ್ಟಿಸ್ಕೊತೇವೆ ಹಂಗೆ ಲಟ್ಟಿಸ್ಕೊಂಡು ತುಂಬಿ ನಾನು ನಿಮ್ಗೆ ಕರ್ದದ್ದು ಮೋದಕ ಮಾಡೋದು ತೋರಿಸಲ್ಲ ಆ ರೀತಿ ಮಡಿಸ್ಕೊಂಡು ಕುದಿಸ್ಕೊಂಡ್ರಿ ಅಂತಂದ್ರೂ ನಡಿತೈತಿ. ನೋಡ್ರಿ, ಈಗ ಮತ್ತು ಈ ರೀತಿ ಮಾಡಿ ಎಕ್ಸ್ಟ್ರಾ ಹಿಟ್ಟು ಬೇಕಂತ ಸ್ವಲ್ಪ ಹಾಕ್ಕೊಂಡು ಹಿಂಗೆ ಮಾಡ್ಕೋತೀನಿ. ನೋಡ್ರಿ, ಎಷ್ಟು ಚಂದ ಶೇಪ್ ಬಂತು. ಹಿಂಗೆ ಎಲ್ಲನೂ ರೆಡಿ ಮಾಡ್ಕೋತೀನಿ. ನೋಡ್ರಿ, ಎಲ್ಲ ತುಂಬೆ ರೆಡಿ ಮಾಡಿ ಇಟ್ಕೊಂಡೇನಿ. ನೋಡ್ರಿ, ಎಲ್ಲ ಎಷ್ಟು ಚಂದ ಕಾಣಕತ್ತಾವು. ಕೆಳಗನು ಎಷ್ಟು ಚಂದ ಶೇಪ್ ಬಂದೈತಿ. ಈಗ ಇವನ್ನ ಉಗ್ದಾಗ ಬೇಯಿಸ್ಕೊಳ್ಳೋನು. ಇದಕ್ಕೆ ನಾನು ಒಂದು ತೂತಿನ ಪ್ಲೇಟ್ ತೊಗೊಂಡು ಅದಕ್ಕೆ ತುಪ್ಪಾರ ಎಣ್ಣೆರ ಸವರ್ಕೊರಿ ನಡಿತೈತಿ. ಇಲ್ಲಪ್ಪ ಅಂತಂದ್ರೆ ಇಡ್ಲಿ ಪಾತ್ರೆ ಒಳಗೂ ಬೇಯಿಸ್ಕೋಬೋದು. ಋಷಿಮುನಿಗಳು ಹೆಂಡ್ತಿ ಗಣೇಶನಿಗೆ ಎಷ್ಟು ಅಡುಗೆ ಮಾಡಿ ಹಾಕಿದ್ರು ಹೊಟ್ಟೆ ತುಂಬ್ತಿರಂಗಿಲ್ಲ. ಆವಾಗ ಮೋದಕ ಮಾಡಿ ಹಾಕಿದಾಗ ಗಣೇಶ ಮತ್ತು ಶಿವ 21 ಬರ್ಪಿಂಗ್ ಮಾಡ್ತಾರೆ, ಅಂದ್ರೆ ಡರ್ಕಿ ಹೊಡಿತಾರಂತ. ಅದಕ್ಕೆ ನಾವು ಗಣೇಶಿಗೆ 21 ನೈವೇದ್ಯ ಮಾಡ್ತೇವೆ ಮೋದಕನ. ನೋಡ್ರಿ, ಇವನ್ನೆಲ್ಲ ಬಿಡಿಸಿ ಇಟ್ಕೋಬೇಕು, ಹತ್ತತ್ತು ಇಟ್ಕೋಬಾರ್ದು ಬೇಯಿಸುವಾಗ. ನೋಡ್ರಿ, ಎಲ್ಲ ಒಂದು ಪ್ಲೇಟ್ನ ಸೆಟ್ ಮಾಡಿ ಇಟ್ಕೊಂಡೀನಿ. ಇಡ್ಲಿ ಪಾತ್ರೆ ನೀರು ಇಟ್ಕೊಂಡಿನಿ, ಹೆಸರು ಬಂದಾವು. ಅದ್ರಾಗಿದ್ದನ್ನು ಇಟ್ಟು
ಒಂದು 15ರಿಂದ 20 ನಿಮಿಷ ಮೀಡಿಯಮ್ ಫ್ಲೇಮ್ ಒಳಗೆ ಇವನ್ನ ಬೇಯಿಸ್ಕೊತೇನೆ. ನೋಡಿರಿ 15 ನಿಮಿಷ ಆಗೈತಿ. ಬೆಂದಾವು ನೋಡಿರಿ, ಎಷ್ಟು ಚಂದ ಬೆಂದಾವು, ಕಲರ್ ಚೇಂಜ್ ಆಗೈತಿ, ಶೈನಿಂಗ್ ಲುಕ್ ಬಂದೈತೆ ಅವಕ್ಕೆ. ಈಗ ಇವನ್ನ ಸೈಡಿಗೆ ತೊಗೊಂಡೇನಿ. ಎಷ್ಟು ಚಂದ ಬೆಂದಾವು ನೋಡಿರಿ, ಫ್ಲಫಿ ಆಗ್ಯಾವು. ಈಗ ಕೈಗೆ ಸ್ವಲ್ಪ ತಣ್ಣೀರು ಹಚ್ಕೊಂಡು ಎಲ್ಲನೂ ಪ್ಲೇಟಿಗೆ ತಕ್ಕೋತೇನೆ. ನೋಡಿರಿ ಎಲ್ಲ ರೆಡಿ ಆಗ್ಯಾವು. ನೀವು ಮಾಡಿ ನೋಡಿರಿ ಹೆಂಗಾಗ್ಯಾವಂತ ಕಮೆಂಟ್ ಮಾಡಿರಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಒಂದು ಕಟ್ ಮಾಡಿ ತೋರಿಸ್ತಾನೆ ನೋಡಿರಿ ಎಷ್ಟು ಚಂದ ಬೆಂದಾವು. ಧನ್ಯವಾದಗಳು.